ತುಂಬ ಚೆನ್ನಾಗಿದೆ ಗೈಸ್. ನನಗಂತೂ ಸೌಂಡು ತುಂಬಾ ಇಷ್ಟ ಆಯ್ತು. ಆ್ಯಕ್ಚುಲಿ ಪ್ಲೇ ಮಾಡ್ಬಿಟ್ಟು ನಾನು ನೋಡಿದೆ ವೀಡಿಯೋನ, ತುಂಬ ಚೆನ್ನಾಗಿ ಬರ್ತದೆ ಸೌಂಡು. ನಾವು ಆ್ಯಕ್ಚುಲಿ ಸಾಂಗು ಆಡ್ಬೋದು ಅನ್ಸುತ್ತೆ ಇದರಲ್ಲಿ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ. ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅನದರ್ ಲಾಗ್. ಈ ಒಂದು ಲಾಗಲ್ಲಿ ನಾನು ಒಂದು ಹೊಸ ಮೈಕ್ನ ಆರ್ಡರ್ ಮಾಡಿದ್ದೀನಿ. ಯಾಕಂದರೆ ನಾನು ಈಗ ಪ್ರೆಸೆಂಟ್ಲಿ ಯೂಸ್ ಮಾಡ್ತಾರಂಥ ಮೈಕು ವಾಯ್ಸ್ ಕ್ವಾಲಿಟಿ ಅಷ್ಟೊಂದು ನಂಗೆ ಇಷ್ಟ ಆಗ್ತಾಯಿಲ್ಲ. ಸೌಂಡ್ ಒಂದು ಸ್ವಲ್ಪ ರೋಬೋಟಿಕ್ ಥರ ಫೀಲ್ ಆಗುತ್ತೆ ನನಗೆ. ಹಂಗಾಗಿ ಒಂದು ಹೊಸ ಮೈಕ್ನ ಆರ್ಡರ್ ಮಾಡಿದ್ದೀನಿ. ಈ ಮೈಕ್ನ ಈಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಸಕ್ಕದಾಗಿ ಮಾಡಿದೆ ನೋಡಿ ಗೈಸ್. ಇದೆ ಹಾಲಿಲ್ಯಾಂಡ್ ಲಾರ್ಕ್ M2. ಇದು ಸ್ಟಿಕ್ಕರ್ಸ್ ಇದೆ, ಮೈಕ್ಗೆ ಸ್ಟಿಕ್ಕರ್ಸ್ ಹಾಕೊಳ್ಳೋಕ್ಕೆ. ಯೂಸರ್ ಮ್ಯಾನ್ಯಲ್ ಇದೆ. ಯೂಶಲಿ ನಾವು ಯಾರು ಓದಲ್ಲ ಅದನ್ನು, ಸುಮ್ಮನೆ ಎಲ್ಲ ಪ್ರಾಡಕ್ಟ್ ಜೊತೆ ಕೊಡ್ತಾರೆ. ಹಿಂಗೆ ನೋಡೋದು, ಹಿಂಗೆ ಹಾಕೋದು. ಇಲ್ಲಿ ನೋಡಿ ಮೈಕ್, ಹೊಸ ಮೈಕ್, ಡಬಲ್ ಮೈಕ್ ಬೇರೆ ಇದೆ. ನಾನು ಫಸ್ಟ್ ಆ್ಯಕ್ಚುಲಿ ಯೂಸ್ ಮಾಡ್ತಾ ಇದ್ದಿದ್ದು ಬೇರೆ ಮೈಕು. ವಾವ್, ಸಕ್ಕತ್ತಾಗಿದೆ ನೋಡಿ. ಇದು ವೆಯ್ಟೇ ತುಂಬ ಇದೆ, ಆ್ಯಕ್ಚುಲಿ ತುಂಬ ವೆಯ್ಟ್ ಇದೆ. ಸೊ ವೆಯ್ಟಲ್ಲೇ ಗೊತ್ತಾಗುತ್ತೆ ಕ್ವಾಲಿಟಿ ಇದೆ ಅಂತ. 2 ಮೈಕ್ ಬರುತ್ತೆ. ಇದು DSLR ಕ್ಯಾಮ್ರಾ ಕನೆಕ್ಟ್ ಮಾಡೋ ಮೈಕು. ಸೊ ಇದು ನನಗೆ ನಾವು ಚಾರ್ಜಿಂಗ್ ಕೇಸಲ್ಲಿ ಇಟ್ಟರೆ ಅದು ಆಟೋಮೆಟಿಕ್ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಚಾರ್ಜಿಂಗ್ ಕೇಸ್ನ ಒಂದು ಸಲ ಚಾರ್ಜ್ ಮಾಡಿದ್ರೆ 40 hours ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಮ್ಯಾಗ್ನೆಟಿಕ್ ಪವರ್ ಹೆಂಗಿದೆ, ಮಸ್ತಾಗಿದೆ. ಅಡಾಪ್ಟರ್ಸು, ಇದು C-ಪಿನ್ ಅಡಾಪ್ಟರ್ ಇದೆ, ಇನ್ನೊಂದು ಲೈಟ್ನಿಂಗ್ ಅಡಾಪ್ಟರ್ ಇದೆ. ಬನ್ನಿ ಈಗ ಸೌಂಡ್ ಟೆಸ್ಟ್ ಮಾಡೋಣ ಹೆಂಗಿದೆ ಅಂತ. ಇವಾಗ ನಾನು ಮಾತಾಡ್ತಾ ಇರೋದು ಜೆನೆರೋ ಮೈಕಿಂದ. ಸೌಂಡ್ ಕ್ವಾಲಿಟಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ನೋಡೋಣ. ನಾನೀಗ ಈ ಮೈಕ್ನ ಕನೆಕ್ಟ್ ಮಾಡ್ತೀನಿ ಫೋನ್ಗೆ. ಈ ಮೈಕ್ನ ಕನೆಕ್ಟ್ ಮಾಡಿಬಿಟ್ಟು ಆಡಿಯೋ ಟೆಸ್ಟ್ ಮಾಡೋಣ, ನೋಡೋಣ ಯಾವ್ದು ಬೆಟ್ರ್ ಇದೆ ಅಂತ. ನಾನಂತೂ ತುಂಬಾ ಕ್ಯೂರಿಯಾಸಿಟಿಯಿಂದ ಇದ್ದೀನಿ. ಯಾಕಂದರೆ ಇದ್ರದ್ದು ಆಲ್ರೆಡಿ ನಾನು ಬೇರೆ ವೀಡಿಯೋಗಳಲ್ಲಿ, ಯೂಟ್ಯೂಬ್ ವೀಡಿಯೋಗಳಲ್ಲಿ ನೋಡಿದ್ದೀನಿ ರಿವ್ಯೂಸು. ಈ ಮೈಕು ತುಂಬಾ ಚೆನ್ನಾಗಿ ಸೌಂಡ್ ಆಗುತ್ತೆ. ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಗೈಸ್, ಇದು ಹೊರಗಡೆ ಟ್ರಾವೆಲ್ ಲಾಗ್ ಮಾಡೋರ್ಗಂತೂ ತುಂಬ ಯೂಸ್ ಆಗುತ್ತೆ. ಇದು ಹೊರಗಡೆ ಎಲ್ಲ ಕಂಪ್ಲೀಟ್ಲಿ ಏನೂ ನಿಮ್ಗೆ ಕೇಳಿಸೋದೇ ಇಲ್ಲ. ಹೊರಗಡೆ ಇದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕ್ಲಿಯರಾಗಿ ಬರುತ್ತೆ ವಾಯ್ಸು. ಸರೌಂಡಿಂಗ್ ಟ್ರಾಫಿಕ್ ಸೌಂಡ್ ಆಗಲಿ, ವೆಹಿಕಲ್ ಸೌಂಡ್ ಏನೂ ಬರೋಲ್ಲ. ಮ್ಯಾಗ್ನೆಟಿಕ್ ಪವರ್ ನೋಡಿ ಸಕ್ಕತ್ತಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮ್ಯಾಗ್ನೆಟು. ಇದನ್ನು ತೊಗೊಂಡು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಅಟ್ಯಾಚ್ ಮಾಡೋದಷ್ಟೇ. ನೋಡಿ ಮ್ಯಾಗ್ನೆಟಿಕ್ ತುಂಬಾ ಸ್ಟ್ರಾಂಗ್ ಇದೆ ಆ್ಯಕ್ಚುಲಿ. ಈಗ ನಾನು ಹಾಲಿಲ್ಯಾಂಡ್ ಲಾರ್ಕ್ M2 ಮೈಕ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ. ಡಿಫ್ರೆನ್ಸ್ ನೋಡೋಣ ಹೇಗಿದೆ ಅಂತ. ಮೈಕ್ ಆನ್ ಆಯಿತು. ಸೊ ಒಂದು ಮೈಕ್ ಕನೆಕ್ಟ್ ಆಗಿದೆ ಅಂತ ಅಲ್ಲಿ ಹೇಳ್ತದೆ. ಆ್ಯಕ್ಚುಲಿ ಅದರಲ್ಲಿ 2 ಲೈಟ್ ಬ್ಲಿಂಕ್ ಆಗ್ತಾಯಿದೆ. ಈಗ ಬರ್ತಾರೋ ಸೌಂಡ್ ಬಂದ್ಬಿಟ್ಟು ಹಾಲಿಲ್ಯಾಂಡ್ ಲಾರ್ಕ್ M2 ಇಂದ ಬರ್ತಾ ಇದೆ. ನೋಡಿ ಡಿಫ್ರೆನ್ಸ್ ಹೇಗಿದೆ ಅಂತ. ನಿಮ್ಗೆ ಹೇಗೆ ಕೇಳಿಸ್ತದೆ ಅಂತ ನನಗೆ ಗೊತ್ತಿಲ್ಲ. ನಾನು ಎಗೇನ್ ಬಂದು ವೀಡಿಯೋ ಪ್ಲೇ ಮಾಡಿದ್ರೆ ನನಗೆ ಗೊತ್ತಾಗೋದು. ಈಗ ಅಟ್ ದ ಸೇಮ್ ಟೈಮ್ 2 ಮೈಕು ಕನೆಕ್ಟ್ ಮಾಡೋಣ, ನೋಡೋಣ ಹೇಗೆ ಕೇಳಿಸುತ್ತೆ ಅಂತ. ಎಕೋ ಬರುತ್ತಾ ಇಲ್ಲ ಒಟ್ಟಿಗೆ ಕೇಳಿಸುತ್ತಾ, ಹೆಂಗೆ ಕೇಳಿಸುತ್ತೆ ಅಂತ ನೋಡೋಣ. ಏನೋ ಡಿಫ್ರೆನ್ಸ್ ಆಗುತ್ತಾ ಫಸ್ಟ್ ಆಫ್ ಆಲ್ ಅಂತ ನೋಡೋಣ. ಓಕೆ ಗಾಯ್ಸ್, 2 ಕನೆಕ್ಟ್ ಆಯ್ತು ನೋಡಿ. 2 ಕನೆಕ್ಟ್ ಆಗಿದೆ. ತುಂಬ ಚೆನ್ನಾಗಿದೆ ಗೈಸ್. ನನಗಂತೂ ಸೌಂಡು ತುಂಬಾ ಇಷ್ಟ ಆಯ್ತು. ಆ್ಯಕ್ಚುಲಿ ಪ್ಲೇ ಮಾಡ್ಬಿಟ್ಟು ನಾನು ನೋಡಿದೆ ವೀಡಿಯೋನ, ತುಂಬ ಚೆನ್ನಾಗಿ ಬರ್ತದೆ ಸೌಂಡು. ತುಂಬಾ ಇಷ್ಟ ಆಯಿತು. ನಾವು ಆ್ಯಕ್ಚುಲಿ ಸಾಂಗು ಆಡ್ಬೋದು ಅನ್ಸುತ್ತೆ ಇದರಲ್ಲಿ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ. ನೋಡಿ ಮಸ್ತಾಗಿದೆ ಮೈಕ್ ಅಂತೂ, ಸೂಪರಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ನನಗಂತೂ ಇದು ವರ್ತ್ ಪರ್ಚೇಸಿಂಗ್ ಅಂತ ಅನ್ನಿಸ್ತು. ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಮೈಕ್ ತುಂಬಾ ಇಂಪಾರ್ಟೆಂಟು. ಒಳ್ಳೆ ಮೈಕ್ನ ತೊಗೊಳ್ಳಿ. ನಾನು ಕೂಡ ಯಾವುದೋ ಒಂದು ಕಡಿಮೆ ವ್ಯಾಲ್ಯೂ ಇರೋವಂಥ ಒಂದು ಮೈಕ್ನ ತೊಗೊಂಡೆ. ಅದ್ರ ಕ್ಲಾರಿಟಿ ನೀವು ಆ್ಯಕ್ಚುಲಿ ಫಸ್ಟು ಕೇಳಿದ್ದೀರಲ್ಲ, ಸೊ ಆ ಥರ ಇತ್ತು. ಅದ್ರ ವಾಯ್ಸ್ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತದೆ ನನ್ನ ವಾಯ್ಸು ಅಲ್ವಾ. ಸೊ ವಾಯ್ಸ್ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಯಾವುದೇ ಕಂಟೆಂಟ್ ಕ್ರಿಯೇಟರ್ಗೆ ಆಗಲಿ. ಸೊ ಹಂಗಾಗಿ ತೊಗೊಳ್ಳಿ, ವರ್ತ್ ಇನ್ವೆಸ್ಟಿಂಗು ಇದೆಲ್ಲ. ಸೊ ಇದು ತುಂಬ ದೂರದವರೆಗೂ ಕೂಡ ಬರುತ್ತೆ. ನಾವೇ ಮನೆ ಕ್ಲೋಸಾಗಿ ನಿಂತ್ಕೊಂಡು ರೆಕಾರ್ಡ್ ಮಾಡಬೇಕಂತ ಏನಿಲ್ಲ. ನಾವು ತುಂಬ ದೂರ ಹೋದ್ರೂ ಒಂದು 400-500 ಮೀಟರ್ವರೆಗೂ ಮಿನಿಮಮ್ ಬಂದೇ ಬರುತ್ತೆ. ನಾನು ಯಾವುದೋ ಒಂದು ರಿವ್ಯೂನಲ್ಲಿ ನೋಡಿದೆ, ತುಂಬ ದೂರದಿಂದ ಮಾತಾಡ್ತಾಯಿದ್ರು, ಬಟ್ ಕ್ಲಿಯರಾಗಿ ಕೇಳಿಸ್ತಾ ಇತ್ತು. ಸೊ ವಾಯ್ಸ್ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ. ಇನ್ ಕೇಸ್ ಯಾರಿಗಾದರೂ ಈ ಮೈಕ್ ಪರ್ಚೇಸ್ ಮಾಡಬೇಕು ಅನ್ನೋಂಗಿದ್ರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೈಕ್ ಪರ್ಚೇಸಿಂಗ್ ಲಿಂಕ್ ಹಾಕಿರ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ಕಂಟೆಂಟ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದೀರಿ
ನೀವು ದಯವಿಟ್ಟು ಒಳ್ಳೆ ಮೈಕ್ನ ತೊಗೊಳ್ಳಿ. ಒಳ್ಳೆ ಮೈಕ್ ಅಂತ ನೀವು ನೋಡೋದಾದರೆ ನೀವು ಆಲ್ಮೋಸ್ಟ್ 2,000-3,000 ರೂಪಾಯಿ ನೀವು ಕೊಡಲೇಬೇಕು ಸುಮಾರಾಗಿರೋ ಮೈಕ್ ಬೇಕು ಅಂದ್ರೂ. ಅದಕ್ಕಿಂತ ಕಡಿಮೆ ವ್ಯಾಲ್ಯೂ ಇರೋಂಥ ಮೈಕ್ನ ತೊಗೊಂಡ್ರೆ ನಿಮ್ಗೆ ಗೊತ್ತು ಯಾವ ರೀತಿ ಇರುತ್ತೆ ಅಂತ ಆಡಿಯೋ ಕ್ವಾಲಿಟಿ. ಅಟ್ಲೀಸ್ಟ್ ಒಂದು 2,000-3,000 ರೂಪಾಯಿ ಮಿನಿಮಮ್ ಖರ್ಚು ಮಾಡಿದ್ರೆ ಸ್ವಲ್ಪ ಸುಮಾರಾಗಿರೋವಂಥ ವಾಯ್ಸ್ ಕ್ಲಾರಿಟಿ ಇರೋವಂಥ ಮೈಕ್ಗಳು ಸಿಗುತ್ತೆ. ಇದರಲ್ಲಿ ಆ್ಯಕ್ಚುಲಿ ಇದೇ ಸೇಮ್ ಹಾಲಿಲ್ಯಾಂಡಲ್ಲಿ ಇನ್ನೊಂದು A1 ಅಂತ ಇನ್ನೊಂದು ವರ್ಷನ್ ಇದೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದೂ ಆಲ್ಮೋಸ್ಟ್ ಹತ್ತತ್ರ ರೀಚ್ ಆಗುತ್ತೆ, ಬಟ್ ಕ್ವಾಲಿಟಿ ಈ ಮೈಕೆ ಬೆಸ್ಟ್ ಆ್ಯಕ್ಚುಲಿ. ಹಾಲಿಲ್ಯಾಂಡಲ್ಲೇ ಬೆಸ್ಟು. ಬಟ್ ಆ ಮೈಕ್ ಇನ್ನೊಂದು ಹೇಳಿದ್ರೆ ಹಾಲಿಲ್ಯಾಂಡ್ ಲಾರ್ಕ್ A1, ಅದು ಇದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಲಿಟಿ ಇರೋವಂಥ ಮೈಕು. ಒಂದು 4,000-5,000 ರೂಪೀಸಲ್ಲಿ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಇನ್ ಕೇಸ್ ನಿಮಗೆ ಬೇಕು ಅಂದರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ನೀವು ಇವಾಗ ನೋಡ್ತಾ ಇರೋದು ನಾನು ಪರ್ಚೇಸ್ ಮಾಡಿರುವಂಥ ಹಾಲಿಲ್ಯಾಂಡ್ ಲಾರ್ಕ್ M2 ಮೈಕು. ಇದು ಬೇಕಂದರೆ ನಿಮಗೆ 11,000 ರೂಪೀಸ್ ಆಗುತ್ತೆ. ಸ್ವಲ್ಪ ಪ್ರೈಸಿ ಅನಿಸುತ್ತೆ, ಬಟ್ ವರ್ತ್ ಇದೆ. ನಾನೇನಕ್ಕೆ ಹಾಲಿಲ್ಯಾಂಡ್ ಲಾರ್ಕ್ M2ನ ಪರ್ಚೇಸ್ ಮಾಡಿದೆ ಅಂದರೆ ವಾಯ್ಸ್ ಕ್ಲಾರಿಟಿ ಅಂತೂ ಮಸ್ತಾಗಿದೆ. ಇವಾಗ ನೀವು ಕೇಳಿಸ್ಕೊತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ವಾಯ್ಸ್ ಕ್ಲಾರಿಟಿ. ಮತ್ತು ನನಗೆ ಅವಾಗವಾಗ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಇನ್ವೆಸ್ಟ್ ಮಾಡಿಬಿಟ್ಟು ಚೆನ್ನಾಗಿರೋವಂಥ ಕ್ವಾಲಿಟಿ ಇರೋವಂಥ ಪ್ರಾಡಕ್ಟ್ನ ತೊಗೊಬೇಕು. ಹಾಗಾಗಿ ನಾನು ಸುಮಾರು ವೀಡಿಯೋಸ್ಗಳನ್ನ ನೋಡಿದೆ, ಸುಮಾರು ರಿವ್ಯೂಸ್ಗಳನ್ನ ನೋಡಿದೆ, ಸುಮಾರು ಕಡೆ ಚೆಕ್ ಮಾಡಿ ಎಲ್ಲ ನೋಡಿ ಕೊನೆಗೆ ನನಗೆ ಇದು ಬೆಸ್ಟ್ ಅಂತ ಅನ್ನಿಸ್ತು. ಹಂಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ನೀವು ಕೂಡ ಪರ್ಚೇಸ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಓಕೆ ಗೈಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ನಂದು ಹಳೆ ಮೈಕ್ ಜೆನೆರೋಯಿಂದ ಸ್ಟಾರ್ಟ್ ಮಾಡಿದೆ. ಈಗ ವ್ಲಾಗ್ ಎಂಡ್ ಮಾಡ್ತಾ ಇರೋದು ಹಾಲಿಲ್ಯಾಂಡ್ ಲಾರ್ಕ್ M2 ಮೈಕಲ್ಲಿ. ವಾಯ್ಸ್ ಕ್ಲಾರಿಟಿ ನಿಮಗೆ ಡಿಫ್ರೆನ್ಸ್ ಡೆಫಿನೆಟ್ಲಿ ಗೊತ್ತಾಗಿದೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಇದೇ ವಿಡಿಯೋದಲ್ಲಿ ಪರ್ಚೇಸಿಂಗ್ ಲಿಂಕ್ನ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಪರ್ಚೇಸ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆರಾಮಾಗಿರಿ, ಖುಷಿಯಾಗಿರಿ.